ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ. ನಾನು ಕೆಂಗೇರಿ ಉಪನಗರದ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ ಪರವಾಗಿ ಭಾರದ್ವಾಜ್ ಸುಜೇಂದ್ರ ಭಾರದ್ವಾಜ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ನಮ್ಮ ಈ ಕೆಂಗೇರಿ ಉಪನಗರದ ರಾಯರ ಮಠ 1977ರಲ್ಲಿ ಪ್ರಾರಂಭ ಆಯಿತು. ಅವಾಗಲಿಂದ ಇದುವರೆಗೂ ನಮ್ಮ ರಾಯರ ಮಠದ ಪದ್ಧತಿಯಂತೆ ನಮ್ಮ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇದೆ. ಈ ಸುತ್ತಮುತ್ತಲಿನ ಜನಗಳಿಗೆಲ್ಲ ನಮ್ದು ಇದು ಮಿನಿ ಮಂತ್ರಾಲಯ ಅಂತಾನು ಪ್ರಸಿದ್ಧವಾಗಿದೆ. ನಮ್ಗೆ ಇಲ್ಲಿ ಬೆಳಗಿಂದ ಅಭಿಷೇಕ, ಸಾಯಂಕಾಲದವರೆಗೂ ಅಷ್ಟಾವಧಾನ ಪೂಜೆ ಎಲ್ಲಾನು ನಮ್ಮ ರಾಯರ ಮಠದ ಪರಂಪರೆಗೆ ನಡೆಯುತ್ತದೆ. ಕನಕಾಭಿಷೇಕ, ಪಾದ ಪೂಜೆ, ಸತ್ಯನಾರಾಯಣ ಪೂಜೆ ಎಲ್ಲ ಕಾರ್ಯಕ್ರಮ. ಇಲ್ಲಿ ನಮ್ಮ ಎಲ್ಲಾ ಎಲ್ಲಾ ಮಠದ ಯತಿಗಳದ್ದು ಆರಾಧನೆಯನ್ನು ಸಹ ಮಾಡ್ತೇವೆ. ಸೊ ಇಲ್ಲಿ ನಮ್ಗೆ ಪ್ರತಿ ಗುರುವಾರ ಸುಮಾರು ಹೆಚ್ಚು ಕಮ್ಮಿ ಒಂದು 5,000ದಿಂದ 6,000 ಜನ ಭಕ್ತಾದಿಗಳು ಬಂದು ರಾಯ ದರ್ಶನ ಪಡೀತಾರೆ. ಸೊ ಇದು ನಾವು ಇಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ ಅನ್ನದಾನ ಸೇವೆ ಮಾಡ್ತೀವಿ. ಸಾಯಂಕಾಲ ಎಲ್ಲಾರ್ಗು ಪ್ರಸಾದ ವಿನಿಯೋಗ ಆಗುತ್ತೆ. ಮತ್ತೆ ಪ್ರತಿ ಗುರುವಾರ ರಜತ ಸೇವೆ ಅಂದ್ರೆ ಬೆಳ್ಳಿ ತೇರಿನ ಸೇವೆ ಸಹ ಮಾಡ್ತೀವಿ. ಸೊ ಹೀಗೆ ನಮ್ದು ಪೂಜಾ ಕೈಂಕರ್ಯಗಳ ತುಂಬಾ ನಡೀತಾ ಇದೆ. ಇಲ್ಲಿ ನಮ್ಮ ಪ್ರಧಾನ ಅರ್ಚಕರಾದ ಗೋಪಾಲಾಚಾರ್ಯ ಅವರು ಸೊ ಇಲ್ಲಿಂದ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮಿತಿ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರೆದು ವಹಿಸಿ ಈ ನಡುವೆ ಅಂತೂ ನಮ್ದು ಇವಾಗ ಜೀರ್ಣೋದ್ಧಾರ ಆಗಿ ಇಲ್ಲಿ ನಮ್ದು ಬೇಕಾದಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೆದಿದೆ. ಸೊ ಇವಾಗ ಇಲ್ಲಿ ಮಠಕ್ಕೆ ಇಲ್ಲಿ ಗ್ರಾನೈಟ್ ಹಾಕ್ಸಿದ್ದೀವಿ ಇಲ್ಲಿ ಇವಾಗ ರೀಸೆಂಟ್ ಆಗಿ. ಆಮೇಲೆ ಹಿಂದ್ಗಡೆ ಮಧುಭವನ ಕಟ್ಸಿದ್ದೀವಿ. ಸೊ ಹಂಗೆ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಎಲ್ಲಾ ಭಕ್ತಾದಿಗಳ ಸಹಕಾರ ನಮ್ಗೆ ಬೇಕು. ಸೊ ನೀವು ಇತ್ತ ಕಡೆ ಬಂದಾಗ ನೀವು ಎಲ್ಲಿದ್ರು ಸಹ ನಮ್ಮ ರಾಯರ ಮಠಕ್ಕೆ ಒಂದ್ಸತಿ ಬಂದು ರಾಯ ದರ್ಶನ ಪಡ್ಕೊಂಡ್ರೆ ಪ್ರತಿ ಸಲಿನೂ ಬರ್ತಾ ಇರ್ತಾರ ಇಲ್ಲಿ. ಭಕ್ತರ ಹೃದಯದಲ್ಲಿ ನಿತ್ಯವೂ ಜೀವಂತ ರಾಘವೇಂದ್ರ, ಕರುಣೆಯ ಸಾಗರ ನೀನು ನಮ್ಮೊಳಗೆ ಇರುವ ಪರಮಾತ್ಮನೇ. ತಮಿಳುನಾಡಿನ ಪವಿತ್ರ ಭೂಮಿಯಲ್ಲಿ ಜನಿಸಿದ ವೆಂಕಟನಾಥ, ಬಾಲ್ಯದಲ್ಲೇ ತೋರಿದ ಜ್ಞಾನ ದೈವದ ಸ್ಪಷ್ಟ ಲಕ್ಷಣ, ವೇದಗಳ ನಾದದಲ್ಲಿ ಬೆಳೆದ ಭಕ್ತಿ ಮನಸ್ಸು, ಚಿಕ್ಕ ವಯಸ್ಸಿನಲ್ಲೇ ದೇವರ ಆರಾಧನೆಯ ಕನಸು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನನ್ನ ಹೆಸರು ರವಿಕಿರಣ ಅಂತ ಹೇಳಿ. ನಾವು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾದಂತಹ ದಿನ, ರಾಯರ ದಿನ, ಗುರುವಾರ. ನಮಗೆ ಗುರುವಾರ ಬಂದರೆ ಸಾಕು ಹಬ್ಬದ ವಾತಾವರಣ. ಅದರಲ್ಲೂ ಕೂಡ ರಾಯರ ಸನ್ನಿಧಾನ ಎಲ್ಲೆಲ್ಲೂ ಯಾವ ಮಠಗಳಲ್ಲೂ ಹೋದರೂ ಕೂಡ ಸಮೃದ್ಧಿಯಾಗಿ ಭಕ್ತಾದಿಗಳು ಇರ್ತಾರೆ, ರಾಯರ ಸ್ಮರಣೆ ಮಾಡ್ತಾರೆ. ನಾವು ಇದರಿಂದ ಏನು ಕಂಡ್ಕೋಬೇಕು ಅಂತ ಹೇಳಿದ್ರೆ, ರಾಯರ ಅಪಾರ ಕರುಣೆ. ರಾಯರಿಗೆ ಏನು ಬೇಡ, ಭಕ್ತರು ನನ್ನನ್ನು ಉದ್ದೇಶಿಸಿ ಬರಬೇಕು, ರಾಯರೇ ನಮಗೆ ನೀವು ಬಿಟ್ರೆ ಇನ್ಯಾರೂ ಗತಿ ಇಲ್ಲ ಅಂತ ಹೇಳಿ ರಾಯರ ಪಾದವನ್ನು ಗಟ್ಟಿ ಹಿಡಿದರೆ ನಮ್ಮನ್ನು ರಾಯರು ಕೈ ಹಿಡ್ದೇ ಹಿಡ್ತಾರೆ. ಅದಕ್ಕೆ ಸಾಕ್ಷಿ ಈ ಎಲ್ಲ ಭಕ್ತ ವೃಂದ. ನಾವಿರುವಂಥದ್ದು, ವಾಸ ಮಾಡುವಂಥದ್ದು ಬೆಂಗಳೂರಲ್ಲಿ.
ಪ್ರತಿಯೊಂದು ನಾವು ಸಂಕೀರ್ತನೆ ಅಂತ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದೇವೆ. ಪ್ರತಿ ಮಠಗಳಲ್ಲಿ ಹೋಗಿ ಸಂಕೀರ್ತನೆ ಮಾಡ್ತಾ ಇದ್ದೇವೆ. ಎಲ್ಲಾ ಮಠಗಳಲ್ಲೂ ಹೋದ್ರೂ ಕೂಡ ಎಲ್ಲ ಭಕ್ತವೃಂದ ತುಂಬಿರ್ತಾರೆ. ಇದಕ್ಕೆ ಕಾರಣ ರಾಯರ ಅಪಾರ ಮಹಿಮೆ. ರಾಯರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಎಲ್ಲಾ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ರಾಯರು ಅನುಗ್ರಹ ಮಾಡ್ತಾರೆ. ನಮಗೆ ಏನೇ ಒಂದು ಕಷ್ಟ ಬರಲಿ, ಏನೇ ಒಂದು ಮನಸ್ಸಿನಲ್ಲಿ ಸಂಸಾರದಲ್ಲಿ ಕಷ್ಟ ಇರಲಿ, ವ್ಯವಹಾರದಲ್ಲಿ ಕಷ್ಟ ಇರಲಿ, ಯಾವುದೇ ರೀತಿಯ ಕಷ್ಟ ಇದ್ರೂ ಕೂಡ ಯಥಾಶಕ್ತಿ ಪ್ರದಕ್ಷಿಣಂ, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ರೆ ಸಾಕಂತೆ ನಮಗೆ ರಾಯರು ವಿಶೇಷವಾಗಿ ಅನುಗ್ರಹ ಮಾಡ್ತಾನಂತೆ. ಇನ್ನು ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ಹೇಳಿ ತುಪ್ಪದ ದೀಪವನ್ನು ಮನೆಯಲ್ಲೇ ಹಚ್ಚಿದ್ರೆ, ಒಂದು ಕತ್ತಲೆಯಲ್ಲಿ ದೀಪವನ್ನು ಹಚ್ಚಿದ್ರೆ ಕತ್ತಲೆಗೆ ಹೋಗುವಂತ ಹೇಳುವಂತಹ ಅವಶ್ಯಕತೆ ಇದೆಯಾ? ಇಲ್ಲ, ತಾನಾಗಿಯೇ ಕತ್ತಲು ಹೋಗಿಬಿಡ್ತದೆ. ಹಾಗೆ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಾವು ತುಪ್ಪದ ದೀಪವನ್ನು ಹಚ್ಚಿದ್ರೆ ನಮ್ಮಲ್ಲಿರುವಂತಹ ಎಲ್ಲ ಅಜ್ಞಾನವೂ ಕೂಡ ಭಗವಂತ ನಾಶ ಮಾಡಿ ಭಗವಂತನ ಕಡೆಗೆ ನಾವು ಯಾವ ರೀತಿಯಾಗಿ ಹೋಗಬೇಕು ಅಂತಹ ಒಳ್ಳೆಯ ಸನ್ಮಾರ್ಗವನ್ನು ಭಗವಂತ ಅನುಗ್ರಹ ಮಾಡ್ತಾನಂತೆ. ರಾಯರಿಗೆ ಇನ್ನು ಪ್ರೀತಿಯಾದವರು ಕೃಷ್ಣದೇವರು, ಅವರ ಆರಾಧನೆ ಮಾಡಬೇಕು. ಅವರ ಆರಾಧನೆ ನೇರವಾಗಿ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಮೂಲಕ ಅವನನ್ನು ಕಂಡುಹಿಡಿಬೇಕು. ಅದಕ್ಕೋಸ್ಕರ ನಮಗೆ ರಾಘವೇಂದ್ರ ಸ್ವಾಮಿಗಳು ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಪರಿಮಾಣ ಎಂಬುವಂತಹ ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ. ಅದರ ಎಲ್ಲ ವ್ಯಾಖ್ಯಾನವನ್ನು ನಾವು ಓದಿದ್ರೆ ಭಗವಂತನನ್ನು ತಿಳಿಲಿಕ್ಕೆ ಒಳ್ಳೆ ರೀತಿಯಲ್ಲಿ ಭಗವಂತ ಹೇಗಿದ್ದಾನೆ, ಅವನ ಅನುಸಂಧಾನ ಯಾವ ರೀತಿ ಮಾಡಬೇಕು ಎಂಬುದಾಗಿ ಈಗಲೂ ಕೂಡ ಮಂತ್ರಾಲಯದಲ್ಲಿ ಸಾಕ್ಷಾತ್ ರಾಯರು ಕುಳಿತುಕೊಂಡು ರಾಮದೇವರ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರಂತೆ. ಹಾಗಾಗಿ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮದೇವರು ರಾಯರು. ಅಂಧೋಪಿ ದೇವದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ. ಭಕ್ತಿಯಿಂದಾಗಿ ರಾಯರನ್ನು ಸ್ಮರಣೆ ಮಾಡಿದ್ರೆ ಅಂಧ ಅಂದ್ರೆ ಅವನಿಗೆ ಕಣ್ಣು ಕಾಣದಿದ್ರು ಕೂಡ ಕಣ್ಣು ಕಾಣ್ತದಂತೆ, ಮೂಕನಾಗಿದ್ರು ಕೂಡ ಅವನಿಗೆ ಮಾತಾಡ್ಲಿಕ್ಕೆ ಶಕ್ತಿಯನ್ನು ರಾಯರು ಅನುಗ್ರಹ ಮಾಡ್ತಾರಂತೆ. ಹಾಗಾಗಿ ನಮಗೆ ರಾಯರ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ರಾಯರನ್ನು ಆ ರೀತಿ ಜಪ ಮಾಡಬೇಕು, ಇಂತಹ ಮಂತ್ರ ಬೇಕು, ಏನು ಬೇಡ. ಭಕ್ತಿಯಿಂದ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದಾಗಿ 108 ಬಾರಿ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಭಕ್ತಿಯಿಂದ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಯಾವುದೇ ರೀತಿಯ ಕಷ್ಟಗಳಿದ್ರು ಕೂಡ ಎಲ್ಲ ಕಷ್ಟವನ್ನು ಕೂಡ ಪರಿಹಾರ ಮಾಡಿ ನಮಗೆ ರಾಯರ ಅನುಗ್ರಹ ಮಾಡ್ತಾರಂತೆ. ನಾವೆಲ್ಲ ರಾಯರ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಹೆತ್ತಂತಹ ತಾಯಿ ಮಗುವಿಗೆ ಪ್ರಪಂಚದ ಯಾವ ಜ್ಞಾನವೂ ಕೂಡ ಇರೋದಿಲ್ಲ. ಆದ್ರೂ ಹೆತ್ತವಳು ಮಗುವಿಗೆ ಕಾಲಕ್ಕೆ ಏನೇನು ಬೇಕು ಎಲ್ಲವನ್ನು ಅವಳು ಕೊಡ್ತಾ ಬರ್ತಾಳೆ. ಹಾಗೆ ನಾವೆಲ್ಲ ರಾಯರ ಮಕ್ಕಳಿದ್ದಾಗೆ ನಮಗೆ ರಾಯರೇ ಅದು ಕೊಡು ಇದು ಕೊಡು ಅಂತ ಕೇಳುವಂತ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ರಾಘವೇಂದ್ರ ರಾಘವೇಂದ್ರ ಪಾಹಿಮಾಂ ರಾಘವೇಂದ್ರ 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 ರಕ್ಷಮಾಮ್ ಅಂತೇಳಿ ಭಕ್ತಿಯಿಂದಾಗಿ ಅವನ್ನ ಸ್ಮರಣೆ ಮಾಡಿದ್ರೆ ನಮಗೇನು ಕಾಲಕ್ಕೆ ಬೇಕೋ ಎಲ್ಲವನ್ನು ನಮಗೆ ಕೊಡ್ತಾನಂತೆ. ಹಾಗಾಗಿ ಎಲ್ಲರೂ ಕೂಡ ರಾಯರ ಸ್ಮರಣೆ ಮಾಡುವ, ರಾಯರ ಪೂಜೆ ಮಾಡುವ, ರಾಯರ ಅಂತರ್ಯಾಮಿ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣದೇವರ ಕೃಷ್ಣದೇವರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗುವ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಿತಮಸ್ತು. ಸಾಧಾರಣನಲ್ಲ ನೀನು ದಿವ್ಯಾತ್ಮನಾದೆ, ಜನರ ಮನದಲ್ಲಿ ಬೆಳಗಿದ ಅಮರದೀಪವಾದೆ. ಬಡತನದ ಮಧ್ಯೆ ಬದುಕಿದರು ಧರ್ಮ ಬಿಡಲಿಲ್ಲ, ಅನ್ನವಿಲ್ಲದ ದಿನಗಳಲ್ಲೂ ನಿನ್ನ ಭಕ್ತಿ ಕಡಿಮೆಯಾಗಲಿಲ್ಲ. ಗುರುವಿನ ಕೃಪೆಯಿಂದ ಬದಲಾದ ನಿನ್ನ ಜೀವನದ ದಾರಿ, ಅಂಧಕಾರದೊಳಗೆ ಹೊಳೆದ ದಿವ್ಯ ಜ್ಯೋತಿಯ ಪಾರ. ಸನ್ಯಾಸ ಸ್ವೀಕರಿಸಿ ಲೋಕಕ್ಕೆ ತೋರಿದ ಸತ್ಯ ಮಾರ್ಗ. ರಾಘವೇಂದ್ರ ತೀರ್ಥನೆಂದು ಜಗವೆಲ್ಲ ಹಾಡಿದ ನಿನ್ನ ಕೀರ್ತಿಗಾಥೆ ಪವಿತ್ರ. ಭಕ್ತರ ಕೈ ಹಿಡಿದು ನಡೆಸಿದ ದೈವರೂಪ, ಅಸಾಧ್ಯವನ್ನೇ ಸಾಧಿಸಿದ ನಿನ್ನ ಶಕ್ತಿಯ ರೂಪ. ಕಣ್ಣೀರನ್ನು ಒರೆಸಿದ ಕರುಣೆಯ ನೋಟ, ನಿನ್ನ ನಾಮವೇ ಸಾಕು ಜೀವನಕ್ಕೆ ಹೊಸ ಬೆಳಕಿನ ಹೊಳಪು. ಕಲ್ಪವೃಕ್ಷನಾದೆ ಕಾಮಧೇ
ಕಾಮಧೇನು ಸ್ವರೂಪ ನಿನ್ನ ಸ್ಮರಣೆಯಲ್ಲೇ ಸಿಗುತ್ತದೆ ಬದುಕಿನ ಪೂರ್ಣತೆ. ಮಂತ್ರಾಲಯದ ಪವಿತ್ರ ತಟದಲ್ಲಿ ನೀಡಿದ ಮಹಾವಚನ 700 ವರ್ಷ ನಾನು ಇಲ್ಲಿ ಇರುವೆ ಎಂಬ ದಿವ್ಯ ಘೋಷಣ. ಜೀವ ಸಮಾಧಿಯಲ್ಲಿ ಪ್ರವೇಶಿಸಿದ ಮಹಾಯೋಗಿ ಇಂದಿಗೂ ಜೀವಂತನೆಂದು ಭಕ್ತರ ನಂಬಿಕೆಯಾಗಿ. ಬೃಂದಾವನದೊಳಗೆ ನಿನ್ನ ದಿವ್ಯ ಸಾನ್ನಿಧ್ಯ ಹೃದಯದಲ್ಲಿ ಅರಿವಾಗಿ ಬೆಳಗುವ ನಿನ್ನ ಕರುಣೆಯ ಸತ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನುವೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿನ್ನ ನಾಮವೇ ನಮ್ಮ ಜೀವನದ ಶ್ವಾಸ. ಓಂ ನಮೋ ರಾಘವೇಂದ್ರ. ಓಂ ನಮೋ ರಾಘವೇಂದ್ರ. ನಿನ್ನ ಕೃಪೆಯ ಬೆಳಕಿನಲ್ಲಿ ಸಾಗಲಿ ನಮ್ಮ ಜೀವನದ ಪ್ರಯಾಣ. ಹರಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಜೈ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಶ್ರೀ ಗೋವಿಂದ ಗೋವಿಂದ. पूज्याय राघवेन्द्राय सत्यधर्म भजतां कल्पवृक्षाय नमतां कामधेनवे. ರಾಯರ್ದು ಅನುಗ್ರಹ ಭಾಳ ಎಲ್ಲರ ಮೇಲೂ ಇರೋದು ಗೊತ್ತೇ ಇರೋ ವಿಷಯ. ಆದರೆ ಇಲ್ಲಿ ನಮ್ಮ ವಿಶೇಷವಾಗಿ ಏನು ಹೇಳಬೇಕು ಅಂದರೆ, ನಮಗೆ ಏನೇ ತೊಂದರೆ ಬಂದರೂ ನಾವು ಚಿಕ್ಕವರಿಂದ ಒಂದು ಅಭ್ಯಾಸ ಏನಂದರೆ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ನಾವೇನು ಜೋರಾಗಿ ಕೇಳ್ಕೊಳ್ಳೋದು ಬೇಡ, ಮನಸ್ಸಲ್ಲಿ ಆ ವೇದನೆ ಇದ್ದರೆ ರಾಯರು ಅದನ್ನು ಭಾಳ ಬೇಗ ಅನುಗ್ರಹ ಮಾಡಿ ನಮ್ಮ ಕಷ್ಟನೇ ಬಂದಿಲ್ವೇನೋ ಅನ್ನೋ ಥರ ಅದನ್ನು ಪರಿಹಾರ ಮಾಡಿಬಿಡ್ತಾರೆ ನಮಗೆ ಗೊತ್ತಿಲ್ದಂಗೆ. ಇವರು ನಮ್ಮ ಚಿಕ್ಕಮ್ಮ ಆಗಬೇಕು. ಚಿಕ್ಕವರಿಂದನೂ ನಮ್ದೊಂದೇನು ಅಭ್ಯಾಸ ಅಂದರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋದು. ಏನಾರ ಮನಸ್ಸಿಗೆ ಬಾಧೆ ಆಯಿತು ಅಂದರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ತಿದ್ವಿ. ಅದು ಹೆಂಗೆ ಮಹಿಮೆ ಬೆಳೆದಿದೆ ಅಂದರೆ, ಈಗ ನಮ್ಮ ಚಿಕ್ಕಮ್ಮ ನಾಮ ಸಂಕೀರ್ತನೆ ಮಾಡ್ತಾಳೆ ರಾಯರಿಗೆ ಅವರ್ಸ್ ಟುಗೆದರ್. ಕಾಲು ನೋವು ಎಂಬುದೇ ಇಲ್ಲ ಅವಳಿಗೆ ಇವಾಗ. ಹಾಗಾಗಿ ರಾಯರ ಅನುಗ್ರಹ ಇದಕ್ಕಿಂತ ನಾನು ಹೆಚ್ಚು ಏನು ಹೇಳಿ, ನೀವೆಲ್ಲ ಅನುಭವಿಸ್ಬೇಕು. ನಿಮಗೆಲ್ಲ ರಾಯರು ಒಳ್ಳೇದು ಮಾಡಲಿ, ಇಷ್ಟ ನನ್ನ ಕಡೆ ಹೇಳಕ್ಕಿರೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಕ್ತರ ಹೃದಯದಲ್ಲಿ ನಿತ್ಯವೂ ಜೀವಂತ ರಾಘವೇಂದ್ರ. ಕರುಣೆಯ ಸಾಗರ ನೀನು, ನಮ್ಮೊಳಗೆ ಇರುವ ಪರಮಾತ್ಮನೇ. ತಮಿಳುನಾಡಿನ ಪವಿತ್ರ ಭೂಮಿಯಲ್ಲಿ ಜನಿಸಿದ ವೆಂಕಟನಾಥ. ಬಾಲ್ಯದಲ್ಲೇ ತೋರಿದ ಜ್ಞಾನ ದೈವದ ಸ್ಪಷ್ಟ ಲಕ್ಷಣ. ವೇದಗಳ ನಾದದಲ್ಲಿ ಬೆಳೆದ ಭಕ್ತಿ ಮನಸ್ಸು, ಚಿಕ್ಕ ವಯಸ್ಸಿನಲ್ಲೇ ದೇವರ ಆರಾಧನೆಯ ಕನಸು. ಸಾಧಾರಣನಲ್ಲ ನೀನು
ಜ್ಯೋತಿಯ ಪಾರ. ಸನ್ಯಾಸ ಸ್ವೀಕರಿಸಿ ಲೋಕಕ್ಕೆ ತೋರಿದ ಸತ್ಯ ಮಾರ್ಗ. ರಾಘವೇಂದ್ರ ತೀರ್ಥನೆಂದು ಜಗವೆಲ್ಲ ಹಾಡಿದ ನಿನ್ನ ಕೀರ್ತಿಗಾಥೆ ಪವಿತ್ರ. ಭಕ್ತರ ಕೈ ಹಿಡಿದು ನಡೆಸಿದ ದೈವರೂಪ. ಅಸಾಧ್ಯವನ್ನೇ ಸಾಧಿಸಿದ ನಿನ್ನ ಶಕ್ತಿಯ ರೂಪ. ಕಣ್ಣೀರನ್ನು ಒರೆಸಿದ ಕರುಣೆಯ ನೋಟ. ನಿನ್ನ ನಾಮವೇ ಸಾಕು ಜೀವನಕ್ಕೆ ಹೊಸ ಬೆಳಕಿನ ಹೊಳಪು. ಕಲ್ಪವೃಕ್ಷನಾದೆ ಕಾಮಧೇನು ಸ್ವರೂಪ. ನಿನ್ನ ಸ್ಮರಣೆಯಲ್ಲೇ ಸಿಗುತ್ತದೆ ಬದುಕಿನ ಪೂರ್ಣತೆ. ಮಂತ್ರಾಲಯದ ಪವಿತ್ರ ತಟದಲ್ಲಿ ನೀಡಿದ ಮಹಾವಚನ. 700 ವರ್ಷ ನಾನು ಇಲ್ಲಿ ಇರುವೆ ಎಂಬ ದಿವ್ಯ ಘೋಷಣ. ಜೀವ ಸಮಾಧಿಯಲ್ಲಿ ಪ್ರವೇಶಿಸಿದ ಮಹಾಯೋಗಿ. ಇಂದಿಗೂ ಜೀವಂತನೆಂದು ಭಕ್ತರ ನಂಬಿಕೆಯಾಗಿ. ಬೃಂದಾವನದೊಳಗೆ ನಿನ್ನ ದಿವ್ಯ ಸಾನ್ನಿಧ್ಯ. ಹೃದಯದಲ್ಲಿ ಅರಿವಾಗಿ ಬೆಳಗುವ ನಿನ್ನ ಕರುಣೆಯ ಸತ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನುವೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿನ್ನ ನಾಮವೇ ನಮ್ಮ ಜೀವನದ ಶ್ವಾಸ. ಓಂ ನಮೋ ರಾಘವೇಂದ್ರ. ಓಂ ನಮೋ ರಾಘವೇಂದ್ರ. ನಿನ್ನ ಕೃಪೆಯ ಬೆಳಕಿನಲ್ಲಿ ಸಾಗಲಿ ನಮ್ಮ ಜೀವನದ ಪ್ರಯಾಣ. ಪ್ರಪಂಚ ಪರ್ಯಟನೆ. ಪ್ರಪಂಚ ಪರ್ಯಟನೆ.